ಹಲ್ಲೆಲೂಯಾ, ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಾನು ತುಂಬ ಸ್ವಾಗತಿಸ್ತೇನೆ ಮತ್ತು ನಿಮ್ಮನ್ನು ದೇವರ ಸನ್ನಿಧಾನದಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಅನೇಕ ಯೂಟ್ಯೂಬ್ಗಳನ್ನು ನಾನು ತೆಗೆದಿದ್ದುಂಟು. ಅದರಲ್ಲಿ ಕೆಲವು ಯೂಟ್ಯೂಬ್ಗಳು 1.6K, 1.9K, 1.3K ಎಷ್ಟೋ ಜನರು ವೀಕ್ಷಿಸಿ ಅದನ್ನು ನೀವು ಪ್ರೋತ್ಸಾಹಿಸಿದ್ದೀರಾ. ನಿಜಕ್ಕೂ ಕರ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತೇನೆ. ಎಷ್ಟೋ ಜನರು ನಿಮ್ಮಲ್ಲಿ ಅದನ್ನು ಲೈಕ್ ಮಾಡಿದ್ದೀರಾ. ಅದಕ್ಕಾಗಿ ನಿಮ್ಮನ್ನು ನಾನು ನಿಜಕ್ಕೂ ನಮ್ಮ ಒಂದು ಆತ್ಮಿಕ ಯುದ್ಧದಲ್ಲಿ ಅಥವಾ ಆತ್ಮಿಕ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ನಾನು ನೆನೆಸ್ಕೊಳ್ತಾ ಇರ್ತೇನೆ. ನೀವೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿದ್ದೀರೋ, ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ನೀವು ಗಮನಿಸಿದ್ದೀರೋ ಅಥವಾ ಅದನ್ನು ನೋಡಿದ್ದೀರೋ, ಲೈಕ್ ಮಾಡಿದ್ದೀರೋ, ಶೇರ್ ಮಾಡಿದ್ದೀರೋ, ನೀವೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದಿಸುವಂಥವನಾಗಿದ್ದೇನೆ. ಮುಂಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ಈ ಟೈಮ್ ಲಿಮಿಟ್ ಕೊಡದೆ ಅಥವಾ ಟೈಮನ್ನು ನಾವು ಅಲ್ಲಿಗೆ ಸ್ಟಾಪ್ ಮಾಡಿ ಒಂದು ತಿಂಗಳಿಗೆ 3, ಒಂದು ತಿಂಗಳಿಗೆ 4 ಆ ಥರ ಮಾಡಿದೆ ಅಥವಾ 3 ತಿಂಗಳು ಆ ಥರ ಮಾಡಿದೆ ಕಂಟಿನ್ಯೂ ಮಾಡೋದಕ್ಕೆ ದೇವರು ಕೃಪೆ ಅನುಗ್ರಹಿಸ್ತಾರೆ. ಅದಕ್ಕಾಗಿ ಯಾವ ಡೌಟ್ ಇಲ್ಲ. ಅದಕ್ಕಾಗಿ ನೀವು ಪ್ರಾರ್ಥಿಸಿರಿ. ಅದಕ್ಕಾಗಿ ಮತ್ತು ನೀವು ಇನ್ನೂ ಅನೇಕ ವಿಷಯಗಳನ್ನು, ನಿಮ್ಮ ಪ್ರಾರ್ಥನೆ ಮನವಿಗಳನ್ನು ನಮಗೆ ದಯಮಾಡಿ ತಿಳಿಸಿ. ನಾವು ಯಾಕಂತಂದರೆ ಬೆಳಗ್ಗೆ ಒಂದು 5:30ರಿಂದ 6 ಗಂಟೆಗೆ ನಾವು ವಾರದಲ್ಲಿ 3 ಸತಿ 4 ಸತಿ ನಾವು ಏನು ಮಾಡ್ತೀವಿ, ಪ್ರೇಯರ್ ಮಾಡ್ತೇವೆ. ನಿಮಗೋಸ್ಕರ ಪ್ರೇಯರ್ ಮಾಡ್ತೇವೆ. ನಿಮ್ಮ ಕೆಲಸಕ್ಕೋಸ್ಕರ, ನಿಮ್ಮಲ್ಲಿ ಯಾರನ್ನ ಮಕ್ಕಳಿದ್ದರೆ ಅವ್ರ ವಿದ್ಯಾಭ್ಯಾಸಕ್ಕೋಸ್ಕರ, ನಿಮ್ಮ ಆರೋಗ್ಯಕ್ಕೋಸ್ಕರ ನಾವು ಪ್ರಾರ್ಥಿಸ್ತೇವೆ. ನಾವು ಪ್ರಾರ್ಥನೆಗೆ ಯಾವ ಒಂದು ಅಡೆತಡೆ ಇಲ್ಲ. ನಾವು ದಯಮಾಡಿ ನಿಮಗೆ ಆ ಥರ ಪ್ರೇಯರ್ ರಿಕ್ವೆಸ್ಟ್ ಕಳಿಸ್ಬೇಕು ಎನ್ನುವಂಥದ್ದನ್ನು ನೀವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಕಳಿಸಿ. ನಿಮಗೋಸ್ಕರ ನಾವು ಯಾವತ್ತಿಗೂ ನಾವು ಪ್ರಾರ್ಥನೆಯಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೆಲಸವನ್ನು, ನಿಮ್ಮ ಆರೋಗ್ಯಕ್ಕಾಗಿ, ನಿಮ್ಮ ಆತ್ಮಿಕೆಯ ಒಂದು ಜೀವಿತಕ್ಕಾಗಿ ನಾವು ಯಾವಾಗಲೂ ಪ್ರಾರ್ಥಿಸೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಅಷ್ಟೇ ಅಲ್ಲ, ನೀವೆಲ್ಲರ ಒಂದು ಪ್ರೀತಿಗಾಗಿ, ನಿಮ್ಮೆಲ್ಲರ ಈ ಒಂದು ಪ್ರೋತ್ಸಾಹಕ್ಕಾಗಿ ನಾನು ನಿಜಕ್ಕೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ಪ್ರೀತಿಸುವಂಥವನಾಗಿದ್ದೇನೆ. ಅಷ್ಟೇ ಅಲ್ಲ, ಮುಂಬರುವ ದಿವಸಗಳಲ್ಲಿ ಇನ್ನೂ ಪ್ರೋತ್ಸಾಹಿಸಿರಿ, ಇನ್ನೂ ಆತ್ಮಿಕವಾಗಿ ಬೆಳೀರಿ, ಇನ್ನೂ ಆತ್ಮಿಕವಾಗಿ ದೇವರನ್ನು ಕೊಂಡಾಡಿರಿ, ಇನ್ನೂ ಆತ್ಮಿಕ ವಿಷಯಗಳನ್ನು ಕಲೀರಿ. ಆದರೆ ದೇವರ ಲಿಮಿಟ್ ಮಾತ್ರ ಇಡದಂತೆ